ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಹಾವೇರಿ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯಾದಂತಹ ಮಾನ್ಯ ಶ್ರೀ ಈರಪ್ಪ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರು ಸರ್? ನಾನು ಸುಮಾರು 25 ವರ್ಷದಿಂದ ಕೂಡ 25 ವರ್ಷದಿಂದ ನಾನು ರಾಜಕೀಯದಲ್ಲಿ ಪ್ರವೇಶ ಮಾಡಿದೆ. ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡುವ ಮೊದಲು ಜನಪರ ಹೋರಾಟ ಏನಾದರೂ ಮಾಡಿದ್ದೀರಾ ಸರ್? ಮಾಡಿದ್ದೀನಿ ಸರ್. ಯಾವ ಥರ ಜನಪರ ಹೋರಾಟ ಮಾಡಿದ್ದೀರಿ ಸರ್? ಜನರು ಇವತ್ತು ಬೆಳೆ ವಿಮೆ ಇರ್ಬೋದು, ಅಥವಾ ಜನರಿಗೆ ಕರೆಂಟ್ ಪವರ್ ಕಟ್ಟಿಂಗ್ ಇರ್ಬೋದು, ಅಥವಾ ರೈತರು ಸಾಲ ಸೂಲದಿಂದ ಸತ್ತಾಗ ವಿಷ ತಗೊಂಡಾಗ ಅವ್ರಿಗೆ ಪರಿಹಾರ ಕೊಡಲಿಕ್ಕೂ ಕೂಡ ಹೋರಾಟ ಮಾಡಿದ್ದೀನಿ. ಸಂಘ ಸಂಸ್ಥೆಗಳಿಂದ ಭಾಗವಹಿಸಿದೆ ಸರ್? ಸಂಘ ಸಂಸ್ಥೆಗಳು ಕೂಡ ಭಾಗವಹಿಸಿದ್ದೀನಿ. ಅದ್ರ ಜೊತೆಗೆ ನಾನು ಹೆಚ್ಚಾಗಿ ನಮ್ಮ ಪಕ್ಷದ ಮುಖಾಂತರ ನಾವು ಹೋರಾಟ ಜಾಸ್ತಿ ಮಾಡಿದ್ದೀವಿ. ತಮಗೊಂದು ರಾಜಕೀಯ ಕ್ಷೇತ್ರಕ್ಕೆ ಆದರ್ಶ ವ್ಯಕ್ತಿ ಯಾರು ಸರ್? ಬಸವರಾಜ ಶಿವಣ್ಣನವರಂತೇಳಿ ಮಾಜಿ ಸಚಿವರು ಮತ್ತು ಈ ಹಾಲಿ ಬ್ಯಾಡಗಿ ಶಾಸಕರು. ತಮ್ಮ ಕುಟುಂಬ ಸದಸ್ಯರಲ್ಲಿ ತಮ್ಮನ್ನು ಹೊರತುಪಡಿಸಿ ರಾಜಕೀಯ ಕ್ಷೇತ್ರಕ್ಕೆ ಯಾರು ಪ್ರವೇಶ ಮಾಡಿದ್ದಾರೆ? ನಮ್ಮ ಮನೆಯವರು ಕೂಡ 2005ರಲ್ಲಿ ತಾಲೂಕ್ ಪಂಚಾಯತಿ ಮೀಸಲಾತಿ ಇರೋದ್ರಿಂದ ಅವರು ಕೂಡ ಕಂಟೆಸ್ಟ್ ಮಾಡಿ ಆಯ್ಕೆ ಆದರು. ಜೊತೆಗೆ ಮೀಸಲಾತಿ ಬರೋದರಿಂದ 2 ಸಾರಿನೂ ಕೂಡ ಇವತ್ತು ಹಾವೇರಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ತಾವು ರಾಜಕೀಯ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಸ್ಪರ್ಧಿಸಿದ್ರಿ. ತಾವು ಸೋತರು ಕೂಡ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀರ ತಮ್ಮ ಗ್ರಾಮದಲ್ಲಿ? ನೋಡಿ ಸರ್, ನಾನು ಕೂಡ ಜಿಲ್ಲಾ ಪಂಚಾಯತಿಯಲ್ಲಿ ಅವಕಾಶ ಸಿಕ್ಕಾಗೂ ಕೂಡ ನಾನು ಕೂಡ ಕಂಟೆಸ್ಟ್ ಮಾಡಿದೆ. ನಾನು ಅಲ್ಪ ಮತದಿಂದ ಸೋತರೂ ಕೂಡ ಜನರು ಕೂಡ ನನಗೂ ಕೂಡ 8,000 ಜನ ವೋಟ್ ಹಾಕಿದರು. ಆದರೂ ಕೂಡ ನಾನು ಅದಕ್ಕೆ ಎದೆಗುಂದಂಗೆ ಜನರ ಬಳಿ ಹೋಗಿ ಅವರು ಯಾವುದೇ ಕೆಲಸ ಹೇಳಿದ್ರು ಕೂಡ ಪ್ರಾಮಾಣಿಕವಾಗಿ ಇವತ್ತಿಗೂ ಕೂಡ ಕೆಲಸ ಮಾಡ್ಕೊತ ಬಂದಿದೆ. ತಾವು ರಾಜಕೀಯ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಗೆದ್ದಿದ್ರೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅಂತೇಳಿ ಯೋಚನೆ ಹಾಕೊಂಡಿದ್ವಿ? ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಸುಮಾರು ಎಲ್ಲ ಹಳ್ಳಿಗಾಡು ಪ್ರದೇಶ ಇರೋದ್ರಿಂದ ಹಳ್ಳಿಗಾಡು ಪ್ರದೇಶದಲ್ಲಿ ಇರುವಂಥ ರಸ್ತೆ ಆಗಲಿ ಅಥವಾ ಗಟಾರ್ ಆಗಲಿ, ಅಲ್ಲಿ ಇರುವಂಥ ವಿದ್ಯುತ್ಕರಣ ಆಗಲಿ, ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ಮಾಡಿ ಅವರಿಗೆ ಕೆಲಸ ಮಾಡಬೇಕು ಅಂತ ಒಂದು ಗುರಿ ಇಟ್ಟುಕೊಂಡು ನಾನು ಕಂಟೆಸ್ಟ್ ಮಾಡಿದೆ. ಅನಿವಾರ್ಯದಿಂದ ಸೋತೆ. ಆದರೂ ಕೂಡ ಸೋತರೂ ಕೂಡ ಜನರು ಬಿಟ್ಟಿಲ್ಲ. ಯಾವುದೇ ಕೆಲಸ ಇದ್ದರೂ ಕೂಡ ಪ್ರಾಮಾಣಿಕವಾಗಿ ಇವತ್ತು ಅವರಿಗೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಸ್ಪರ್ಧಿಸಿ ಸೋತರು ಕೂಡ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದಿರ ತಮ್ಮ ಗ್ರಾಮದಲ್ಲಿ. ಜನ ನೆನೆಸುವಂತ ಕೆಲಸ ಯಾವ್ದು ಮಾಡಿದಿರ ಮತ್ತೆ ತಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿರೋ ಕೆಲಸ ಯಾವ್ದು ಮಾಡಿದ್ರು? ಈಗಾಗಲೇ ನಾನು ನಮ್ಮ ಗ್ರಾಮದಲ್ಲಿ ಇಡೀ ನಮ್ಮ ತಾಲೂಕಿನಲ್ಲಿ ಕೂಡ ಹಿಂದೆ ಆಶ್ರಯ ಸಮಿತಿ ಮೆಂಬರ್ ಕೂಡ ಆಗಿದ್ದೆ. ಆಗಲೂ ಕೂಡ ನಮ್ಮ ತಾಲೂಕಿನಂತ ಸುಮಾರು 100 ಎಕರೆ ನಿವೇಶನ ಜಾಗನೂ ಕೂಡ ಕೊಡಿಸಿದ್ದೀನಿ. ಜೊತೆಗೆ ಇವತ್ತು ನಮ್ಮ ಗ್ರಾಮದಲ್ಲಿನೂ ಕೂಡ UTP ವರ್ಕ್ನಲ್ಲಿ ಕೂಡ ಸುಮಾರು 7.25 ಕಿಲೋಮೀಟ್ರಿಗೆ CC ರೋಡಿಗೆ ಈಗಾಗಲೇ ಕ್ರಿಯಾ ಯೋಜನೆ ಕೂಡ ಮಾಡಿ ಕಳಿಸಿದ್ದೀನಿ. ಸುಮಾರು 3,45 ಲಕ್ಷ ರೂಪಾಯಿ ಕೆಲಸ ಕೂಡ ಇನ್ನು ಸ್ವಲ್ಪ ದಿವಸದಲ್ಲಿ ಕೆಲಸ ಆಗ್ತಾ ಇದೆ ಸರ್. ತಾವು ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಬೆಳೆದ್ರೆ ತಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡ್ಬೋದು ಅಂತ ತಮ್ಮ ಮನಸ್ಸಲ್ಲಿ ಆಸೆ ಇದೆ ಸರ್? ನನಗೂ ಕೂಡ ಇವತ್ತು ಹಾವೇರಿ ತಾಲೂಕು ಮೀಸಲಾತಿ ಆಗಿದ್ದರಿಂದ, ಈ ತಾಲೂಕು ಹಿಂದುಳಿದ ತಾಲೂಕು ಇರೋದ್ರಿಂದ ಇವತ್ತು ನಾನು ಕೂಡ ಒಂದು MLA ಕಾಂಟೆಸ್ಟ್ ಮಾಡ್ಬೇಕಂತ ಈ ಸರಿ 2007ರಲ್ಲಿ ಮೀಸಲಾತಿ ಬರೋದ್ರಿಂದ ಅಲ್ಲಿಂದನೂ ಕೂಡ ನಾನು ಟಿಕೆಟ್ನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹೋರಾಟ ಮಾಡ್ಕೋತ ಬಂದೆ. ಆದರೂ ನನಗೆ ಟಿಕೆಟ್ ಸಿಗಲಿಲ್ಲ. 2013ರಲ್ಲಿನೂ ಕೂಡ ನಾನು ಹೋರಾಟ ಮಾಡಿದೆ, ಅದಕ್ಕೂ ಸಿಗಲಿಲ್ಲ. ಪಕ್ಷ ಯಾರಿಗೆ ಕೊಡ್ತು ಅವರಿಗೆ ನಾನು ಗೆಲ್ಸಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಪಕ್ಷ ಸರ್ಕಾರ ನಮ್ಮದೇ ಇರೋದ್ರಿಂದ ಇವತ್ತು ಸಾರ್ವಜನಿಕರವಾಗಿ ಕೆಲಸ ಮಾಡಲಿಕ್ಕೆ ನನಗೂ ಕೂಡ ಅನುಕೂಲ ಆಗ್ತೈತಿ. ಇವತ್ತು ಜನರಿಗೂ ಕೂಡ ಮೂಲಭೂತ ಸೌಕರ್ಯಕ್ಕೆ ಈಗೂ ಕೂಡ ಹೋರಾಟ ಮಾಡ್ತಿದ್ದೀನಿ, ಮುಂದೂ ಕೂಡ ಹೋರಾಟ ಮಾಡ್ತೀನಿ. ಅವಕಾಶ ಸಿಕ್ಕರೆ ಒಂದು ಸರಿ ಈ ತಾಲೂಕಿನ ಶಾಸಕನಾಗಿ ಇವತ್ತು ಈ ತಾಲೂಕಿನ ಬಡವರ ಕುಂದುಕೊರತೆ ಅಥವಾ ಈ ತಾಲೂಕಿನ ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟ ಮಾಡಿ ಜನರ ಕೆಲಸ ಮಾಡಬೇಕು ಅನ್ನೋ ಅಭಿಲಾಷೆಯಿಂದ, ಅದು MLA ಆಗ್ಬೇಕಂತ ಹುರುಪಿನಿಂದ ಅಲ್ಲ, ಜನರ ಕೆಲಸ ಮಾಡಬೇಕು, ಜನರ ಸೇವೆ ಮಾಡಬೇಕು ಅನ್ನೋ ಒಂದು ಇಚ್ಛೆ ಇದೆ ಸರ್. ಅವಕಾಶ ಸಿಕ್ಕರೆ ಮಾಡ್ತೀನಿ. ತಾವು ತಮ್ಮ ಗ್ರಾಮದ ಜನತೆಯಾಗಿ ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ ಸರ್ ತಾವು, ಮತ್ತು ತಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಏನಾದ್ರು ಅರಿವು ಮೂಡಿಸಿದ್ರೆ ಜನರಲ್ಲಿ? ಮಾಡಿಸಿದ್ದೀನಿ ಸರ್, ಸ್ವಚ್ಛತೆ ಮೂಡಿಸಿದ್ದೀವಿ. ಯಾಕಂದರೆ ಇಲ್ಲಿ ಇರೋರು ಲಂಬಾಣಿ ಜನ ಬಿಟ್ಟರೆ ಯಾರೂ ಇಲ್ಲ. ಸುಮಾರು 1,000 ಮನೆ ಇರೋದ್ರಿಂದ ಇಲ್ಲಿ ನಮ್ಮವರೇ 5 ಜನ ಮೆಂಬರ್ ಇರೋದ್ರಿಂದ ಇದು ಸುಮಾರು ನನ್ನ ರಾಜಕೀಯ ಜೀವನದಲ್ಲಿ 35 ವರ್ಷ ಕಾಲ ಇದ್ರೂ ಕೂಡ ಒಬ್ಬರು ಕೂಡ ನನ್ನ ಅಗೇನೆಸ್ಟ್ ಕಂಟೆಸ್ಟ್ ಆಗಿ ಯಾರೂ ಕೂಡ ಗ್ರಾಮ ಪಂಚಾಯತಿ ಆಯ್ಕೆ ಆಗಿಲ್ಲ. ನಾನು ತಯಾರು ಮಾಡೋದರಲ್ಲಿ ಕೂಡ ಅವ್ರ ಜೊತೆಗೇ ಇದ್ದೀನಿ. ಇವತ್ತು ಸ್ವಚ್ಛತೆ ಬಗ್ಗೆ ನಮ್ಮ ಗ್ರಾಮದಲ್ಲಿ ಸುಮಾರು ಓಣಿಯಲ್ಲಿ ಪ್ರತಿಯೊಂದು ಓಣಿಯಲ್ಲಿ ಕೂಡ 25 ಫೂಟಿನ ರೋಡ್ ಇರೋದ್ರಿಂದ, ಜೊತೆಗೆ ಇವತ್ತು NRG ಕೆಲಸ, ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಇರೋದ್ರಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಬಹಳ ಪ್ರಮಾಣದ ಗಟಾರನು ಕೂಡ ಆಗಿದೆ. ಆಮೇಲೆ ಈಗೆಲ್ಲ ಮೆಟ್ಲಿಂಗು ಕೂಡ ರಸ್ತೆಗೂ ಕೂಡ ಆಗಿದೆ ಸರ್. ಓಕೆ ಸರ್.
ನಮ್ಮ ಮೀಡಿಯಾ ಮುಖಾಂತರ ಕೊನೆಯದಾಗಿ ಭಾರತದ ಯುವಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ ಸರ್, ನಿಮ್ಮಂಥ ಇವತ್ತು ಮಾಧ್ಯಮದ ಮುಖಾಂತರ ಇವತ್ತು ಜನರಿಗೆ ಇವತ್ತು ಏನು ತಿಳಿಸ್ತೇನೆ ಅಂದ್ರೆ, ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಒಬ್ಬ ಜನಪ್ರತಿ ಕೆಲಸ ಮಾಡಬೇಕಾದ್ರೆ ಇವತ್ತು ಈ ದೇಶದಲ್ಲಿ ಮತದಾರರು ಪ್ರಜ್ಞಾವಂತರಾಗಬೇಕಾಗಿದೆ. ಮತದಾರರು ಇವತ್ತು ಮತದಾರರು ಪ್ರಜ್ಞಾವಂತರ ಎಲ್ಲಿ ಮಠ ಆಗಲ್ಲ, ಅಲ್ಲಿವರೆಗೂ ಕೂಡ ಒಬ್ಬ ಪ್ರಜ್ಞಾವಂತ ಪ್ರತಿನಿಧಿ ಸಿಗೋದು ಭಾಳ ಕಷ್ಟ ಐತಿ. ಅದಕ್ಕೆ ಇವತ್ತು ಈ ದೇಶದ ಮತದಾರರು ಪ್ರಜ್ಞಾವಂತರಾಗಬೇಕು. ಯಾವುದೇ ಆಮಿಷಕ್ಕೆ ಒಡ್ದಂಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿ ಇವತ್ತು ಅವ್ರ ಮತ ಚಲಾಯಿಸಿದ್ನಪ್ಪ ಅಂದ್ರೆ ನಮ್ಮಂತರಿಗೆ ಅವಕಾಶ ಸಿಗ್ತೈತೆ ಅಂತ ಹೇಳಿಕ್ಕೆ ಬಯಸ್ತೀನಿ ಸರ್. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಹಾವೇರಿ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯಾದಂತಹ ಮಾನ್ಯ ಶ್ರೀ ಈರಪ್ಪನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆಗಳು.